ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನೀವು ಹೇಳ್ತಿರೋದು ನಿಜನಾ? ಅಮ್ಮ ವಿಷಯ ಹೇಳಿದಾಗ ನಾನು ಹೀಗೆ ರಿಯಾಕ್ಟ್ ಮಾಡಿದೆ. ತೇಜಸ್ ಅಪ್ಪ ಅಮ್ಮನೇ ಅವ್ನ ಮದುವೆನ ತಪ್ಪಿಸಿದಾರೆ ಅಂದಾಗ ನನಗೂ ನಂಬೋಕೆ ಆಗಲಿಲ್ಲ. ಅಲ್ಲ ಸರ್, ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಸ್ವಂತ ಮಗನ ಜೀವನ ಹಾಳು ಮಾಡೋಷ್ಟು ಅವ್ರಿಗೇನು ದ್ವೇಷ ಇರುತ್ತೆ? ಅದೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ಸಕಲೇಶ್ಪುರಕ್ಕೆ ಹೋಗಿ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ತೇಜಸ್ ನಿತ್ಯ ಮದುವೆ ಮಾಡಿ ಎಲ್ಲರಿಗೂ ಸತ್ಯ ಹೇಳಿ ಮೊದಲು ಈ ಸಮಸ್ಯೆ ಕ್ಲಿಯರ್ ಮಾಡೋಣ. ನಾವೀಗ ಇದ್ರ ಬಗ್ಗೆ ಯೋಚನೆ ಮಾಡೋದು ಮುಖ್ಯ. ಮದುವೆ ವಿಷಯದಲ್ಲಿ ಎಲ್ಲ ನೀಟಾಗಿ ಆಗಬೇಕು. ಶೋರ್ ಸರ್. ಒಂದು ನಿಮಿಷ. ಹಲೋ, ನಿಧಿ, ಕರ್ಣ ನಿಮ್ಮ ಜೊತೆ ಏನೋ ಮಾತಾಡಕ್ಕೆ ಹೇಳಿದ್ರು. ಏನು ವಿಷಯ? ಅಕ್ಕ, ನೀನಿದನ್ನ ಹೇಗೆ ತಗೊಳ್ತೀಯೋ ಗೊತ್ತಿಲ್ಲ, ಆದರೆ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡ. ಟೆನ್ಷನ್ ಕೊಡಬೇಡ, ಹೇಳು ಏನು ವಿಷಯ? ಅದು ನಾವು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಂದು ಮತ್ತೆ ತೇಜಸ್ ಬಾವಂದು ಮದುವೆ ಆಗುತ್ತೆ. ಸಕಲೇಶ್ಪುರದಲ್ಲಿ ಮದುವೆನಾ? ಏನು ಮಾತಾಡ್ತಾ ಇದೆಯಾ ನಿಧಿ? ಮೊದಲೇ ಮನೆಯವ್ರ ಕಣ್ಣಿಗೆ ನಾವು ಹೇಗೆ ಕಾಣ್ತೀವಿ ಅಂತ ನನಗೆ ಟೆನ್ಷನ್ ಇದೆ. ನೀನು ಇಷ್ಟ ಬಂದಂಗೆಲ್ಲ ಡಿಸೈಡ್ ಮಾಡಬೇಡ. ಏನೇ ಮಾಡಿದ್ರೂ ಸರಿಯಾಗಿ ಯೋಚನೆ ಮಾಡಿ ಎಲ್ಲ ನೀಟಾಗೇ ಮಾಡಬೇಕು. ಅಕ್ಕ, ನಾವು ಏನೇ ಯೋಚನೆ ಮಾಡಿದ್ರು, ಏನೇ ಪ್ಲ್ಯಾನ್ ಮಾಡಿದ್ರು ಒಂದಷ್ಟು ವಿಚಾರನ ಒಪ್ಸೋದು ಕಷ್ಟನೇ. ಇದನ್ನೆಲ್ಲ ಕರ್ಣ ಸರೇ ಪ್ಲ್ಯಾನ್ ಮಾಡ್ತಿರೋದು. ಮೊದಲೇ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ. ಇದನ್ನೆಲ್ಲ ತೇಜಸ್ ಅಪ್ಪ ಅಮ್ಮನೇ ಮಾಡ್ತಿರೋದಾ ಅಥವಾ ಮನೇಲಿರೋರೇ ಮಾಡ್ತಿರೋದಾ ನನಗೊಂದು ಅರ್ಥ ಆಗ್ತಿಲ್ಲ. ಬಟ್ ಏನೇ ಆದರೂ ನಾವು ಗುಟ್ಟಾಗಿ ಹೋಗಿ ನಮ್ಮ ಕೈಲಾಗಿದ್ದನ್ನು ನಾವು ಮಾಡಲೇಬೇಕು. ಇಲ್ಲ ಕಣೆ, ಹೋದ ಸಲ ಹನಿಮೂನು ಅಂತ ಹೇಳಿ ಹೋಗಿದ್ದಾಯ್ತು. ಆದರೆ ಈಗೇನು ಕಾರಣ ಕೊಡೋಕ್ಕಾಗುತ್ತೆ? ಅಕ್ಕ, ನಾನು ಇರ್ಬೇಕಾದ್ರೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನಮ್ಮ ಫ್ರೆಂಡ್ ಮದುವೆ ಇದೆ ಅಂತ ಸುಳ್ಳು ಹೇಳಿ ಹೋಗೋಣ. ಆಮೇಲೆ ಯಾರಿಗೂ ಡೌಟ್ ಬರ್ದೇ ಇರೋ ರೀತಿ ನಾವು ಮೇಂಟೈನ್ ಮಾಡಿದ್ರೆ ಆಯ್ತು. ಅಕ್ಕ, ನೀನೇನೇನೋ ಯೋಚನೆ ಮಾಡಬೇಡ ಕಣ, ಎಲ್ಲನೂ ಸರಿ ಹೋಗುತ್ತೆ. ಅಂದ್ಕೊಳ್ತಾ ಇರೋದೆಲ್ಲ ಆಗೋಯ್ತು. ಅದನ್ನು ಫೇಸ್ ಮಾಡೋ ಆಗಿದೆ. ಮುಂದೆ ಏನಾಗುತ್ತೋ ಏನೋ. ಅಕ್ಕ, ಬೇಜಾರು ಮಾಡ್ಕೊಳ್ಳೋ ಸಮಯ ಎಲ್ಲ ಮುಗೀತು ಕಣೆ. ಇನ್ನೇನಿದ್ರು ನೀನು ಖುಷಿಯಾಗಿರೋದು ಅಷ್ಟೇ. ನೀನು ಭಾವ, ನಾನು ನನ್ನ ಹುಡುಗ ಹ್ಯಾಪಿಯಾಗಿರೋಣ. ನೀನು ಹುಡುಗನ ಬ್ರೇಕಪ್ ಆಯ್ತು ಅಂದಿದೆ.